ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ KLE ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಎಳ್ಳೂರು ರೋಡಿನಲ್ಲಿರುವಂತಹ KLE ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಮತ್ತು MRCಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಮೊದಲಿಗೆ KLE ಸೆಂಟನರಿ ಚಾರಿಟಬಲ್ ಆಸ್ಪತ್ರೆಯ ಕುರಿತು, ಈ ಒಂದು ಆಸ್ಪತ್ರೆಯನ್ನ ಯಾವ ಉದ್ದೇಶದಿಂದ ಆರಂಭ ಮಾಡಲಾಯಿತು, ಇದರ ಮುಖ್ಯ ಧ್ಯೇಯ ಏನು ಸರ್? ನೋಡಿ, ಈಗ KLE ಸೆಂಟನರಿ ಚಾರಿಟಬಲ್ ಆಸ್ಪತ್ರೆ ಅಂತ ಆ ಹೆಸರಲ್ಲೇ ಇದೆ, ಸೆಂಟಿನರಿ ಅಂತೇಳಿ. ಸೊ ನಮ್ಮ KLE ಸಂಸ್ಥೆ ಏನಿದು ಭಾರತ ದೇಶದಲ್ಲಿ ಶೈಕ್ಷಣಿಕ ಮತ್ತು ವೈದ್ಯಕೀಯ ರಂಗದಲ್ಲಿ ಹೆಸರುವಾಸಿಯಾಗಿದೆ. ಇದರ ಶತಮಾನೋತ್ಸವದ ಸವಿ ನೆನಪಿನ ಕಾಣಿಕೆಯಾಗಿ ನಮ್ಮ ಗೌರವ ಕಾರ್ಯಾಧ್ಯಕ್ಷ ಅಂತ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರ ದೃಢ ಸಂಕಲ್ಪ ಮತ್ತು ಅವರು ಮುಂದಾಲೋಚನೆಯಿಂದ 6ನೇ ತಾರೀಕು ಫೆಬ್ರವರಿ 2015ರಲ್ಲಿ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಲಾಯಿತು. ಆ ದಿನ ಆಗಿನ ಕೃಷಿ ಮಂತ್ರಿಯಾದಂಥ ಶರದ್ ಪವಾರ್ ಅವರು ಮತ್ತು ವೈದ್ಯಕೀಯ ಮಿನಿಸ್ಟರ್ ಅಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ದಿವಂಗತ ಸುರೇಶ್ ಅಂಗಡಿಯವರು, ದಿವಂಗತ ಸಂಭಾಜಿ ಪಾಟೀಲ್ ಅವರು ಹಾಗೂ ಯೂನಿವರ್ಸಿಟಿ ಸೈನ್ಸ್ ಮಲೇಷಿಯಾ ಉಪಕುಲಪತಿಗಳಂತ ಪ್ರೊಫೆಸರ್ ಡಾಕ್ಟರ್ ಅದ್ನಾನ್ ಬಿನ್ ಹುಸೇನ್ ಮತ್ತು ನಿರ್ದೇಶಕರಂತ ಡಾಕ್ಟರ್ HP ರಾಜಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಸೊ ಈ ಆಸ್ಪತ್ರೆಯ ಉದ್ದೇಶ ಏನಂದ್ರೆ, ಬೆಳಗಾವಿಯ ದಕ್ಷಿಣ ಭಾಗದಲ್ಲಿ ಅಷ್ಟೊಂದು ಆರೋಗ್ಯಕ್ಕೆ ಒಂದು ಮಹತ್ವ ಕೊಡೋದಾಯಿತು, ಪ್ಲಸ್ ಅಲ್ಲಿ ಚಿಕಿತ್ಸೆಗಾಗಿ ಬಹಳ ಒಂದು ಕುಂದುಕೊರತೆ ಇದೆ. ಈ ಒಂದು ಕುಂದುಕೊರತೆ ನೀಗಿಸಲಿಕ್ಕೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು ಅಲ್ಲಿಯ ಗ್ರಾಮೀಣ ಪ್ರದೇಶಗಳಾಯಿತು ಅಥವಾ ಖಾನಾಪುರ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಗೆ ಅಲ್ಲಿ ಜನರಿಗೆ ಒಂದು ಉತ್ತಮ ಆರೋಗ್ಯ ಸೇವೆಯನ್ನು ಕೊಡಬೇಕಂತ ಒಂದು ದೃಢ ಸಂಕಲ್ಪದಿಂದ ಇದು ಉದ್ಘಾಟನೆ ಆಯಿತು. ಸರ್, ಈಗ ಯಾವುದೇ ಒಂದು ಆಸ್ಪತ್ರೆ ಯಶಸ್ಸಿನ ಹಿಂದೆ ಪರಿಣಿತ ವೈದ್ಯರ ತಂಡ ಹಾಗೂ ವಿವಿಧ ಚಿಕಿತ್ಸಾ ವಿಭಾಗಗಳ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ KLE ಸೆಂಟನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿನ ಪ್ರಮುಖ ವಿಭಾಗಗಳು ಮತ್ತೆ ತಜ್ಞ ವೈದ್ಯರ ತಂಡದ ಕುರಿತು ಸರ್. ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಬ್ರಾಡರ್ ಸ್ಪೆಷಾಲಿಟಿ ಅಂತ ಹೇಳ್ತೀವಿ ನಾವು, ಅವೆಲ್ಲ ಇದಾವೆ. ಉದಾಹರಣೆಗಾಗಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದೆ, ಸರ್ಜರಿ ಇದೆ, OBG ಒಬ್ಸ್ಟೆಟಿಕ್ ಗೈನೆಕ್ಸ್ ಅಂತೀವಿ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಕಿವಿ ಗಂಟಲು ಮೂಗ ENT ಅಂತ ಹೇಳ್ತೀವಿ, ಆಫ್ಥಾಲ್ಮಾಲಜಿ ಕಣ್ಣಿನ ಶಾಸ್ತ್ರದ ಬಗ್ಗೆ, ಚಿಕ್ಕ ಮಕ್ಕಳ ವಿಭಾಗ, ಪಿಡಿಯಾಟ್ರಿಕ್ಸ್, ದಂತ ಚಿಕಿತ್ಸೆ ವಿಭಾಗ ಮತ್ತು ಮಾನಸಿಕ ರೋಗ ವಿಭಾಗ, ಸೈಕ್ಯಾಟ್ರಿಸ್ಟ್ ಅಂತ ಹೇಳ್ತೀವಿ, ಹಾಗೂ ಚರ್ಮ ರೋಗ ಡರ್ಮಟಾಲಜಿ ಡಿಪಾರ್ಟ್ಮೆಂಟ್ ಕೂಡ ಇದೆ. ಇದಲ್ಲದೆ ಎಲುಬು ಕೀಲುಗಳ ಒಂದು ಡಿಪಾರ್ಟ್ಮೆಂಟ್ ಆರ್ಥೋಪೆಡಿಕ್, ಬಟ್ ಅದಕ್ಕೆ ಸಂಬಂಧಪಟ್ಟಂತ ಭೌತಿಕ ಶಾಸ್ತ್ರ ಚಿಕಿತ್ಸಾ ವಿಭಾಗ ಅಂತ ಹೇಳ್ತೀವಿ, ಅಂದ್ರೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್. ಅದಲ್ಲದೆ ಸೂಪರ್ ಸ್ಪೆಷಾಲಿಟಿ ಆಗಿ ಕೆಲವೊಂದು ವಿಭಾಗಗಳಿದಾವೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಯೂರಾಲಜಿ ಇದೆ, ಕಾರ್ಡಿಯಾಲಜಿ ಇದೆ, ಮೂತ್ರಪಿಂಡ ಶಾಸ್ತ್ರ, ನೆಫ್ರಾಲಜಿ ಇದೆ. ಮತ್ತು ಇದಲ್ಲದೆ ಇತ್ತೀಚಲಾಗಿ ಒಂದು ನಮ್ಮ ಆಸ್ಪತ್ರೆ ಒಂದು ಗರಿ ಅಂತ ಹೇಳ್ಬೋದು, ನಾವು ಒಂದು ಹೆಮ್ಮೆ ಅಂತ ಹೇಳ್ಬೇಕಂದ್ರೆ ಇತ್ತಿತ್ತಲಾಗಿ ನಾವು ಮಾನಸಿಕ ರೋಗ ಚಿಕಿತ್ಸೆ ವಿಭಾಗದ ಮುಂದುವರೆದ ಒಂದು ರಿಹ್ಯಾಬಿಲಿಟ್ ಸೆಂಟರ್ ಅಂತ ಉಪಯೋಗ ಮಾಡಿದ್ದೀವಿ. ಅದು ಪುನರ್ವಸತಿ ಕೇಂದ್ರ ಅಂತ ಹೇಳ್ತೀವಿ, ಪರಿವರ್ತನೆ ಅಂತ ಹೆಸರಿಟ್ಟಿದ್ದೀವಿ. ಸೊ ಅದು ಕೂಡ ಈ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವೆಲ್ಲ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಇದಾವೆ. ಇದಲ್ಲದೆ ನಮಗೆ ಏನಾದರೂ ಒಂದು ನರ ಚಿಕಿತ್ಸೆ, ನರರೋಗದ ಬಗ್ಗೆ ಏನಾದರೂ ಒಂದು ನಮಗೆ ಅಲ್ಲಿ ಅವಶ್ಯಕತೆ ಇದ್ರೆ ನಾವು ವಿಸಿಟಿಂಗ್ ಕನ್ಸಲ್ಟೆಂಟ್ಸ್ ಅಂತೇಳಿ ನಮ್ಮ ಮೇನ್ ಡಾಕ್ಟರ್ ಪ್ರಭಾಕರ್ ಕೂಡ ಆಸ್ಪತ್ರೆಯಿಂದ ವಿಸಿಟಿಂಗ್ ಕನ್ಸಲ್ಟ್ ಕೂಡ ನಮ್ಮ ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಸರ್, ಈಗ KLE ಸೆಂಟನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಜನರಿಗೆ ಯಾವೆಲ್ಲ ಒಂದು ಪ್ರಮುಖ ಆರೋಗ್ಯ ಸೇವೆಗಳು ಈಗ ಒಂದೇ ಸೂರಿನಡಿಯಲ್ಲಿ ಸಿಗುತ್ತೆ ಅಂತ? ಯಾವುದೇ ಇರ್ಬೋದು, ಸಾಮಾನ್ಯ ವಿಜ್ಞಾನ ಹಿಡಿದು ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು, ಅಥವಾ ಲೇಸರ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಏನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಕೂಡ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ಅದು ಮಾಡಿದ್ವಿ. ಪ್ಲಸ್ ಪುನರ್ವಸತಿ ಕೇಂದ್ರ ಆಯಿತು. ಇದಲ್ಲದೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ನಾವು ಹಿಪ್ ರಿಪ್ಲೇಸ್ಮೆಂಟ್, ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸು, ಆರ್ಥೋಸ್ಕೋಪಿ ಸರ್ಜನ್ಸು, ಆರ್ಥೋಸ್ಕೋಪಿ ಡಿಪಾರ್ಟ್ಮೆಂಟ್, ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಾವೆ. ಸರ್, ಈಗ ಇಂದಿನ ದಿನಗಳಲ್ಲಿ ಅನೇಕ ಒಂದು ಆಸ್ಪತ್ರೆಗಳಿವೆ. ಪ್ರತಿಯೊಂದು ಆಸ್ಪತ್ರೆಯು ತನ್ನದೇ ಆದಂತಹ ಒಂದು ವಿಶೇಷತೆಯನ್ನು ಹೊಂದಿರುತ್ತೆ. ಆಸ್ಪತ್ರೆಯನ್ನ ಈಗ KLE ಸೆಂಟನರಿ ಚಾರಿಟಬಲ್ ಆಸ್ಪತ್ರೆಯನ್ನ ಇತರ ಆಸ್ಪತ್ರೆಗಳಿಗಿಂತ ವಿಭಿನ್ನವಾಗಿರುವಂತಹ ಪ್ರಮುಖ ಅಂಶಗಳು ಅಂದ್ರೆ? ಮೊದಲು ಹೇಳ್ಬೇಕಂದ್ರೆ ನಮ್ಮದು ಆಸ್ಪತ್ರೆಯ ವೆಚ್ಚ ಬಹಳ ಕಡಿಮೆ ಇದೆ. ಅತಿ ಕಡಿಮೆ ದರದಲ್ಲಿ ಅತ್ಯುತ್ತಮ ಚಿಕಿತ್ಸೆ, ದಟ್ ಇಸ್ ಹೈಲೈಟ್ ಆಫ್ ಅವರ್ ಹಾಸ್ಪಿಟಲ್. ನೆಕ್ಸ್ಟ್ ಬರೋದು ನಾವು ವಿಲೇಜ್ ಅಡಾಪ್ಷನ್ ಅಂತ ಹೇಳ್ತೀವಿ, ಗ್ರಾಮ ದತ್ತು ಸ್ವೀಕಾರ ಪ್ರೋಗ್ರಾಮ್ ಅಂತೀವಿ. ಸೊ ಅದರ ಅಂಶದ ಆ ಕಾರ್ಯಕ್ರಮದಲ್ಲಿ ಸುಮಾರು 6 ಮುಖ್ಯ ಗ್ರಾಮ ಪಂಚಾಯತ್ಗಳನ್ನು ದತ್ತು ತಗೊಂಡಿದ್ವಿ. ಅದರಲ್ಲಿ ಸುಮಾರು 31 ಗ್ರಾಮಗಳು ಬರ್ತವೆ. ಸೊ ಅಲ್ಲಿ ಜನರಿಗೆಲ್ಲ ನಾವು ಒಂದು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಕೊಡುತ್ತೇವೆ. ಇನ್ನು ಮುಂದೆ ಒಂದು ನಾವು ಆರೋಗ್ಯ ದಾಸೋಹ ಕಾರ್ಡ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ಯೋಜನೆ ಒಳಗಡೆ ಪಡುವಂತ ವ್ಯಕ್ತಿ ರಿಜಿಸ್ಟ್ರೇಷನ್ ಯಾರು ಮಾಡ್ತಾರೆ ಅವರಿಗೆ ರಿಜಿಸ್ಟ್ರೇಷನ್, ವೈದ್ಯರೊಂದಿಗೆ ಸಂದರ್ಶನ, ಕನ್ಸಲ್ಟೇಷನ್, ಪ್ರಯೋಗಾಲಯ, ಲ್ಯಾಬೊರೇಟರಿ ಮತ್ತು ಕ್ಷಯಕಿರಣ ಅಂದ್ರೆ ಎಕ್ಸ್ರೇ, ಇವೆಲ್ಲದರ ಮೇಲೆ ಶೇಕಡ 20% ಡಿಸ್ಕೌಂಟ್ ಕೊಡ್ತೇವೆ. ಹಾಗೂ ಒಳರೋಗಿ ಅಂದ್ರೆ IPD ಅಡ್ಮಿಟ್ ಆದ್ರೆ ಅಲ್ಲಿಯೂ ಕೂಡ ನಾವು ಸುಮಾರು 10% ಡಿಸ್ಕೌಂಟ್ ಕೊಡ್ತೇವೆ. ಮುಂದೆ ಬಂದು ನಮ್ಮಲ್ಲಿ ನಾವು ಬೆಳಗ್ಗೆ ವಾಕರ್ಸ್ ಕ್ಯಾಂಪ್ ಅಂತ ಮಾಡ್ತಾ ಇದ್ವಿ, ಬೆಳಗಿನ ವಿಹಾರನ ಆರೋಗ್ಯ ಕ್ಯಾಂಪ್ ಅಂತ ಹೇಳ್ತೀವಿ. ಸೊ ಅದು ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ. ಇದಲ್ಲದೆ
ಹಿರಿಯ ನಾಗರಿಕೆ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ ನಮ್ಮ ಅಲ್ಲಿ. ಸುತ್ತಮುತ್ತ ಒಂದು 25 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಯಾರೇ ಒಂದು ಹಿರಿಯ ನಾಗರಿಕರು ನಮ್ಮ ಆಸ್ಪತ್ರೆಗೆ ಫೋನ್ ಮಾಡಿದರೆ ಇಮಿಡಿಯೇಟ್ಲಿ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಹೋಗುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ವಾಪಸ್ ಮನೆಗೆ ಬಿಡುತ್ತೆ. ಹಿರಿಯ ನಾಗರಿಕ ಉಚಿತ ಚಿಕಿತ್ಸೆ ಕೊಡ್ತೇವೆ. ಪ್ಲಸ್ ಅಲ್ಲಿ ನಮ್ಮ ಆಸ್ಪತ್ರೆ ಸುತ್ತಮುತ್ತಲು ಬಹಳ ಇಂಡಸ್ಟ್ರಿ ಇದ್ದಾರೆ, ಉದ್ಯಮ ಭಾಗ ಅಂತ ಹೇಳ್ತೀವಿ, ಬಹಳ ಉದ್ಯಮಿಗಳು ಇಂಡಸ್ಟ್ರಿ. ಸೊ ಅವರು ಕೂಡ ನಾವು ಒಂದು ಪಿರಿಯಾಡಿಕ್ ಆನ್ಯುವಲ್ ಚೆಕಪ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ನಾವು ಮಾಡ್ತೀವಿ. ಪ್ಲಸ್ ಅವರ ಇಂಡಸ್ಟ್ರಿಗೆ ಹೋಗಿ ಅಲ್ಲೂ ಕೂಡ ನಾವು ಕ್ಯಾಂಪ್ ಮಾಡ್ತೇವೆ. ಪ್ಲಸ್ ಏನು ಅಲ್ಲಿ ಅವರಿಗೆ ಏನೊಂದು ರಕ್ತದಾನ ಶಿಬಿರ ಇರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಅಥವಾ ಒಂದು ಅವರಿಗೆ ರೆಫರಲ್ ಒಂದು ಸರ್ವಿಸ್ ಬೇಕಾದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಅವ್ರಿಗೆ ಇನ್ನೂ ಮುಂದೆ ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಮ್ಮ ಆಸ್ಪತ್ರೆಗೆ ರೆಫರೆನ್ಸ್ ಮಾಡಿ ಮತ್ತೆ ಅವ್ರು ಕರ್ಕೊಂಡ್ಬರ್ತೀವಿ. ಆ ಥರ ಎಲ್ಲ ವ್ಯವಸ್ಥೆ ಇದೆ. ಇದನ್ನು ಬಿಟ್ಟು ಹೇಳ್ಬೇಕಂದ್ರೆ ನಾವು ಇತ್ತೀಚಲಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ, ರಿನಲ್ ಟ್ರಾನ್ಸ್ಪ್ಲಾಂಟ್ ಪ್ಲಸ್ ಪುನರ್ವಸತಿ ಕೇಂದ್ರ ರಿಹ್ಯಾಬಿಲಿಟೇಷನ್ ಸೆಂಟರ್. ಸೊ ಇವೆರಡು ನಮ್ಮ ಈ ವರ್ಷದ ಹೈಲೈಟ್ ಅಂತ ಹೇಳ್ಬೇಕು ನಾವು. ಸೊ ಇವನ್ನೆಲ್ಲ ನೋಡಿದ್ರೆ ಆ ಭಾಗದಲ್ಲಿ ಇಷ್ಟೊಂದು ಒಂದು ವ್ಯವಸ್ಥೆ, ಇಷ್ಟೊಂದು ಒಂದು ಫೆಸಿಲಿಟೀಸು ಯಾವ ಆಸ್ಪತ್ರೆ ಇಲ್ಲ ಅಂತ ಹೇಳ್ಬೋದು. ಬೆಳಗಾವಿ ದಕ್ಷಿಣ ಭಾಗದಲ್ಲಿ ಹೇಳ್ತಾ ಇದ್ದೀನಿ ನಾನು. ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು. ಈ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಎಳ್ಳೂರು ರೋಡ್ ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ಇನ್ನು ಕೆಎಲ್ಇ ಒಂದು ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿನ ಆಧುನಿಕ ತಂತ್ರಜ್ಞಾನ ಹಾಗೆ ಗುಣಮಟ್ಟದ ಸೇವೆಗಳ ಕುರಿತು ಮಾತನಾಡೋದಾದ್ರೆ ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ಹೈಟೆಕ್ ಆಪರೇಷನ್ ಥಿಯೇಟರ್ಸ್ ಇದಾವೆ. ನಾವು ಮಾಡ್ಯುಲರ್ OT ಅಂತ ಹೇಳ್ತೀವಿ, ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಮತ್ತು ಲ್ಯಾಪ್ರೋಸ್ಕೋಪಿ ಮತ್ತು ಲೇಸರ್ ಸೇರಿದಂಥ ವಿಧ ವಿಧ ಶಸ್ತ್ರಚಿಕಿತ್ಸೆ ಕೂಡ ನಮ್ಮಲ್ಲಿ ಆಸ್ಪತ್ರೆ ಇದ್ದಾರೆ. ಅದರ ನುರಿತ ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ನುರಿತ ವೈದ್ಯರು ಕೂಡ ಇದ್ದಾರೆ. ಇದಲ್ಲದೆ ಸೊಂಟ ಮತ್ತು ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್, ಅದು ಕೂಡ ಆರ್ಥೋಸ್ಕೋಪಿ ಸರ್ಜನ್ಸ್ ಕೂಡ ನಮ್ಮಲ್ಲಿ ಇದ್ದಾರೆ. ಪ್ಲಸ್ ಕೆಲವೊಂದು ವಿಸಿಟಿಂಗ್ ಕನ್ಸಲ್ಟ್ಸ್ ಕೂಡ ನಮ್ಮ ಆಸ್ಪತ್ರೆಗೆ 2 ವಾರಕ್ಕೊಮ್ಮೆ ಬಂದು ಆಪರೇಷನ್ ಮಾಡ್ತಾರೆ. ಇದಲ್ಲದೆ ಮೂತ್ರಪಿಂಡ, ನೆಫ್ರಾಲಜಿ, ಮೂತ್ರಕೋಶ, ಯೂರಾಲಜಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಟ್ರೀಟ್ಮೆಂಟ್ಗಳು ನಮ್ಮ ಆಸ್ಪತ್ರೆಯಲ್ಲಿ ಇದೆ. ಇದಲ್ಲದೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಬಂಜೆತನ, ಇನ್ಫರ್ಟಿಲಿಟಿ ಮತ್ತು ಪ್ರಸೂತಿ, ಬಂಜೆತನ ಮತ್ತು ಆಬ್ಸ್ಟೆಟಿಕ್ ಗೈನಕಾಲಜಿ, ಅವು ಕೂಡ ಇದೆ. ಅಲ್ಲದೆ ಇವರಿಗೆ ನಾವು ಪ್ರತಿ ಗರ್ಭಿಣಿ ಮಾಡಿದ್ರೆ ಗರ್ಭ ಚೈತನ್ಯ ಕಾರ್ಯಕ್ರಮ ಮಾಡ್ತೀವಿ. ಅವರಿಗೆ ಗರ್ಭಿಣಿ ಆಗುವ ಒಂದು ಇದರಲ್ಲಿ ಅವರಿಗೆ ಮಾನಸಿಕವಾಗಿ ಯಾವ ಥರ ನಾವು ಅವರಿಗೆ ಉತ್ತೇಜನ ಕೊಡಬೇಕು, ಪ್ಲಸ್ ಅವರ ಆರೋಗ್ಯ ಯಾವ ರೀತಿ ಇರಬೇಕು, ಅವರ ಆಹಾರ ಪದ್ಧತಿ, ಸೊ ಗರ್ಭ ಚೈತನ್ಯ ಕೂಡ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲನೇ ಶನಿವಾರ ಕೂಡ ಮಾಡ್ತೇವೆ. ಇದಲ್ಲದೆ ನಮ್ಮಲ್ಲಿ ಕ್ಲೆಫ್ಟ್ ಪ್ಯಾಲೆಟ್ ಅಂತೀವಿ, ಸೀಳುದುಟಿ. ಸೊ ನಮ್ಮ ಕೆಎಲ್ಇ ಡೆಂಟಲ್ ಕಾಲೇಜಿಂದ ಶಸ್ತ್ರಚಿಕಿತ್ಸಕರು ಅವರು ಕೂಡ ಬಂದು ಸೀಳುದುಟಿ ಅಥವಾ ಏನು ಅಂಗುಳಿನ ಶಸ್ತ್ರಚಿಕಿತ್ಸೆ ಕೂಡ ವ್ಯವಸ್ಥೆ ಕೂಡ ನಮ್ಮ ಆಸ್ಪತ್ರೆ ಲಭ್ಯ ಇದೆ. ಸರ್, ಈಗ ರಿಯಾಯಿತಿ ದರದಲ್ಲಿನ ಚಿಕಿತ್ಸೆ ಕುರಿತು ಮಾತನಾಡೋದಾದ್ರೆ ಕೆಎಲ್ಇ ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸರ್ಕಾರಿ ಮತ್ತು ಹಾಗೆಯೇ ಖಾಸಗಿಯಾಗಿರುವಂತಹ ಎಲ್ಲ ಒಂದು ಆರೋಗ್ಯ ಕಾರ್ಡ್ಗಳ ಹಾಗೂ ರಿಯಾಯಿತಿ ಒಂದು ದರದಲ್ಲಿನ ಚಿಕಿತ್ಸೆಯ ಕುರಿತು ಮಾತನಾಡೋದಾದ್ರೆ ನೋಡಿ, ನಮ್ಮ ಆಸ್ಪತ್ರೆಯಲ್ಲಿ ನಾನು ಹೇಳ್ಬೇಕಂದ್ರೆ ಎಲ್ಲ ಎಷ್ಟು ಇನ್ಶೂರೆನ್ಸ್ ಇದ್ದಾವೆ, ಆಲ್ಮೋಸ್ಟ್ ಆಲ್ ಇನ್ಶೂರೆನ್ಸ್ ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ ಆಸ್ಪತ್ರೆ. ಇದಲ್ಲದೆ ಏನು ಸರ್ಕಾರಿ ಒಂದು ಅವರು ಏನು ಯೋಜನೆಗಳಿದಾವೆ ಅವು ಕೂಡ ಇದಾವೆ. ಉದಾಹರಣೆಗಾಗಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ, ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೈದ್ಯಕೀಯ ಮರುಪಾವತಿ ಯೋಜನೆ ಕೂಡ ನಾವು ಮಾಡ್ತೀವಿ, ರಿಎಂಬರ್ಸ್ಮೆಂಟ್ ಅಂತ ಹೇಳ್ತೀವಿ. ಪ್ಲಸ್ ESI ಇದೆ, ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಸ್ಟೇಟ್ ಇನ್ಶೂರೆನ್ಸ್ ಅಂತೇಳಿ. ಯಶಸ್ವಿನಿ ಸ್ಕೀಮ್ ಇದೆ. ಆರೋಗ್ಯ ಭಾಗ್ಯ, ಇದು ಯೂಶಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಇದು ವಿಮೆ, ಆರೋಗ್ಯ ಭಾಗ್ಯ ಕೂಡ ನಮ್ಮಲ್ಲಿದೆ. ಅಲ್ಲದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಅಂದ್ರೆ ಕರ್ನಾಟಕದ ಏನು ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತ ಒಂದು ಹೆಲ್ತ್ ಸ್ಕೀಮ್, ಇದು ಹೆಲ್ತ್ ಇನ್ಶೂರೆನ್ಸ್, ಕರ್ನಾಟಕ ಆರೋಗ್ಯ ಸಂಜೀವಿನಿ, ಇದು ಕೂಡ ನಮ್ಮಲ್ಲಿದೆ. ಇದಲ್ಲದೆ ಪ್ರೈವೇಟ್ ನೀವು ಸೆಗ್ಮೆಂಟ್ ನೋಡ್ಬೇಕಂದ್ರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ರಿಲಯನ್ಸ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಆದಿತ್ಯ ಬಿರ್ಲಾ ಇದೆ, ಬಜಾಜ್ ಅಲಯನ್ಸ್ ಇದೆ, MD ಇಂಡಿಯಾ ಅಂತಿದೆ, ಪ್ಯಾರಾಮೌಂಟ್ ಅಂತಿದೆ, ಗ್ಯಾಲಕ್ಸಿ ಹೆಲ್ತ್ ಇನ್ಶೂರೆನ್ಸ್ ಅಂತಿದೆ. ಸೊ ಇವೆಲ್ಲ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಇದ್ದೇ ಇರ್ತವೆ. ಇದ್ರ ಜೊತೆಗೆ ನಾನು ಮತ್ತೊಂದು ವಿಷಯ ಬಹಳ ಒತ್ತಿ ಹೇಳ್ಬೇಕಂತಂದ್ರೆ, ನಾವು ಬಡ ರೋಗಿಗಳಿಗೆ, ಪೂರ್ ಪೀಪಲ್ಗೆ ಸೊ 50% ಡಿಸ್ಕೌಂಟ್ ಆನ್ ಬೆಡ್ ಚಾರ್ಜಸ್ ಅವರು ಅಡ್ಮಿಟ್ ಆದರೆ, ಪ್ಲಸ್ 25% ಇನ್ವೆಸ್ಟಿಗೇಷನ್ಸ್, ಯಾವುದೇ ಒಂದು ಅವರು ತಪಾಸಣೆ ಒಳಗೋದ್ರೆ ಅದರ ಮೇಲೆ 25%, ಬೆಡ್ ಚಾರ್ಜ್ ಮೇಲೆ 50%. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಅವರು
ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಅವ್ರ ಕಡೆ ಒಂದು BPL ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ಆಯುಷ್ಮಾನ್ ಭಾರತ ಕಾರ್ಡ್ ಇದೆಯೋ ಇಲ್ಲ ಗೊತ್ತಿಲ್ಲ, ESI ಯಶಸ್ವಿನಿ ಯಾವುದೇ ಇಲ್ದಿದ್ರು ಕೂಡ ನಾವು ಎಲ್ಲ ಜನರಿಗೆ 50% ಆನ್ ಬೆಡ್ ಚಾರ್ಜ್, 25% ಇನ್ವೆಸ್ಟಿಗೇಷನ್ ನಾವು ಡಿಸ್ಕೌಂಟ್ ಕೊಡ್ತೀವಿ. ಇದಲ್ಲದೆ BPL ಕಾರ್ಡ್ ಹೋಲ್ಡರ್ ಕೂಡ ನಾವು ಅಡಿಷನಲ್ 10% ರಿಯಾಯಿತಿ ಕೊಡ್ತೀವಿ. ಸರ್, ಈಗ ಮುಂದಿನ ದಿನಗಳಲ್ಲಿ KLE ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ತಮ್ಮ ಕನಸುಗಳು ಹಾಗೆ ಯೋಜನೆಗಳ ಬಗ್ಗೆ, ಜನರಿಗೆ ಇನ್ನೂ ಒಂದು ಉತ್ತಮ ಸೇವೆಯನ್ನು ನೀಡಲು ತಾವು ಯಾವೆಲ್ಲ ಒಂದು ಹೊಸ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀರಾ ಅಂತ? ನಾವು ಅಲ್ಲಿ ಜನರ ಫೀಡ್ಬ್ಯಾಕ್ ತೊಗೊಂಡಾಗ ಭಾಳಷ್ಟು ಜನರು ಸರ್ ಬ್ರಾಡರ್ ಸ್ಪೆಷಾಲಿಟಿ ಅಂತ ನೀವು ಶುರು ಮಾಡಿದ್ದೀರಾ, ಅದ್ರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಕೂಡ ಸ್ಟಾರ್ಟ್ ಮಾಡಿ ಅಂತ ನಮ್ಮಲ್ಲಿ ಅಲ್ಲಿ ಬಹಳ ಒಂದು ಮನವಿಗಳು ಬಂದು ಫೀಡ್ಬ್ಯಾಕಲ್ಲಿ ಪೇಷಂಟ್ಸ್ ಎಲ್ಲ ಮೆನ್ಷನ್ ಮಾಡ್ತಾ ಇದ್ರು. ಸೊ ಅದರ ಒಂದು ದ್ಯೋತಕವಾಗಿ ನಾವು ಮುಂದಿನ ದಿನಗಳಲ್ಲಿ ಫುಲ್ ಫ್ಲೆಜ್ ಕಾರ್ಡ್ ಡಿಪಾರ್ಟ್ಮೆಂಟ್ ಈಗ ವಿಸಿಟಿಂಗ್ ಬರ್ತಾ ಇದ್ದಾರೆ, ಬಟ್ ನಮ್ಮದೇ ಒಂದು ಸಪ್ರೇಟ್ ಕ್ಯಾಥ್ಲ್ಯಾಬ್ ಮಾಡೋದಾಯಿತು. ಪ್ಲಸ್ ನ್ಯೂರೋ ಸರ್ಜರಿ, ಬಹಳಷ್ಟು ಪೇಷಂಟು ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬರ್ತಾರೆ, ತಲೆಯಲ್ಲಿ ರಕ್ತಸ್ರಾವ ಆಗುತ್ತೆ, ಅವಾಗೆಲ್ಲ ನಾವು MRI ಸ್ಕ್ಯಾನಿಂಗ್ ಬೇಕಾಗುತ್ತೆ, ಸಂಬಂಧಪಟ್ಟಂತ ನ್ಯೂರೋ ಸರ್ಜನ್ಸ್ ಬೇಕಾಗುತ್ತೆ. ಸೊ ಅದು ಒಂದು ಬೇಡಿಕೆ ಇದೆ ಅಲ್ಲ ಜನರದ್ದು, ಅದು ಒಂದು ಸ್ಟಾರ್ಟ್ ಮಾಡುವಂತ ಒಂದು ನಾವು ಯೋಜಿಸಿಕೊಂಡಿದ್ದೀವಿ. ಇದಲ್ಲದೆ ನಮ್ಮ ಏನು ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ತೀವಿ ನಮ್ಮ ಹಾಸ್ಪಿಟಲ್, ಆರೋಗ್ಯ ದಾಸೋಹ ಕಾರ್ಡು. ಸೊ ಇದನ್ನ ಇನ್ನೂ ಜಾಸ್ತಿ ಜನರಿಗೆ ನಾವು ಹಂಚಿ ಅದರ ಏನು ಫೆಸಿಲಿಟೀಸ್, ಅದ್ರ ಪ್ರಿವಿಲೇಜ್ ಏನೇನಿದೆ ಆ ಕಾರ್ಡಲ್ಲಿ, ಅದು ತೊಗೊಂಡ್ರೆ ಏನಾಗುತ್ತೆ ಅದರ ಬಗ್ಗೆ ನಾವು ರಿಜಿಸ್ಟ್ರೇಷನ್ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಾವು ಮಂತ್ಲಿ 2,000 3,000 ಆರೋಗ್ಯ ದಾಸೋಹ ಕಾರ್ಡ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿ ಸುತ್ತಮುತ್ತ ಹಳ್ಳಿಗೆ ಆ ಆರೋಗ್ಯ ದಾಸೋಹ ಕಾರ್ಡಿನ ಒಂದು ಲಾಭ ಪಡ್ಕೊಳ್ಬೇಕಂತ ಒಂದು ಮನವರಿಕೆ ಮಾಡುವಂತ ಒಂದು ಯೋಜನೆ ಬಹಳ ಹಾಕೊಂಡಿದ್ವಿ. ಇದಲ್ಲದೆ ಇನ್ನೂ ಹೆಚ್ಚಿನ ಸರ್ಕಾರಿ ಯೋಜನೆಗಳಿದಾವೆ, ವಿಮೆಗಳಿದಾವೆ, ಇನ್ಶೂರೆನ್ಸ್ ಇದಾವೆ, ಪ್ಲಸ್ ಇನ್ನೂ ಬಹಳ ಪ್ರೈವೇಟ್ ಇನ್ಶೂರೆನ್ಸ್ ಇದಾವೆ. ಸೊ ಅವೆಲ್ಲವನ್ನು ನಾವು ನಮ್ಮ ಆಸ್ಪತ್ರೆಗೆ ಎಂಪನಲ್ ಮಾಡಬೇಕು ಅಂತ ಒಂದು ಯೋಜನೆ ಹೊಂದಿದ್ದೇವೆ. ಸರ್, ಈಗ ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಸರ್? ಈಗ ರೋಗಿಗಳನ್ನ ಒಂದು ಆಧುನಿಕ ಆರೋಗ್ಯ ಸೇವೆಯಲ್ಲಿ ತಂತ್ರಜ್ಞಾನವನ್ನ ಯಾವ ರೀತಿ ಬಳಸ್ಕೊಳ್ಳಲಾಗ್ತಾ ಇದೆ ಸರ್ ಈಗ KLE ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯಲ್ಲಿ? ನೋಡಿ, ಈಗ ತಾವೆಲ್ಲ ಕೇಳ್ತಾ ಇರಬಹುದು, ಎಲ್ಲ ಕಡೆ AI ಅಂತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿ ಅಂತ ಹೇಳ್ತೀವಿ ನಾವು. ಸೊ ವಿ ಹ್ಯಾವ್ ಟು ಗೋ ವಿತ್ ವರ್ಲ್ಡ್. ನಾವು ಹಳಬರಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ನಮ್ಮ ಜಗತ್ತು, ನಮ್ಮ ದೇಶ, ನಮ್ಮ ಸಮಾಜ ಮುಂದುವರುತ್ತೆ, ನಾವು ತಂತ್ರದಲ್ಲಿ ಅದನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಸೊ ಇದರ ನಿತ್ಯದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ನಿಖರ ಒಂದು ರೋಗನಿರ್ಣಯ ಅಂದರೆ ಪ್ರಿಸೈಸ್ ಡಯಾಗ್ನೋಸಿಸ್ ಅಂಡ್ ಪ್ರಿಸೈಸ್ ಟ್ರೀಟ್ಮೆಂಟ್ ಸಂಬಂಧ ನಾವು CT ಸ್ಕ್ಯಾನ್, MRI, ಅಲ್ಟ್ರಾಸೌಂಡ್, ಆಧುನಿಕ ಸಾಧನಗಳನ್ನು ಇಟ್ಕೊಂಡಿದ್ದೇವೆ. ಪ್ಲಸ್ ಉತ್ತಮ ಚಿಕಿತ್ಸೆ, ಇನ್ನೂ ಜಾಸ್ತಿ ಡಿಜಿಟಲೈಸೇಷನ್ ಅಂತ ಹೇಳ್ತೀವಿ ನಾವು, ಅದು. ಆಮೇಲೆ ಎಲ್ಲ ನಮ್ಮ ಆಸ್ಪತ್ರೆ ಏನು ಮೆಡಿಕಲ್ ರೆಕಾರ್ಡ್ಸ್ ಇರ್ತವೆ ಪೇಷಂಟ್ದು, OPD ಕಾರ್ಡ್ ಇರ್ಬೋದು ಅಥವಾ IPD ಕಾರ್ಡ್, ಹೊರರೋಗಿ ಮತ್ತು ಒಳರೋಗಿಗಳ ಅವೆಲ್ಲ ಅವರು ಏನು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅವನ್ನೆಲ್ಲ ಡಿಜಿಟಲೈಸ್ ಮಾಡ್ತಾ ಇದ್ದೀವಿ. ಸೊ ಮುಂಚೆ ಎಲ್ಲ ಅವನ್ನ ಪೇಪರಲ್ಲಿ ಹಾಕಿ ಒಂದು ರೂಮಲ್ಲಿ ಇಟ್ಬಿಡ್ತಾ ಇದ್ವಿ. ಸೊ ಅವನ್ನೆಲ್ಲ ಈಗ ಸ್ಕ್ಯಾನ್ ಮಾಡಿ ಡಿಜಿಟಲೈಸ್ ಮಾಡಿದರೆ ನಾವು ಬಹಳಷ್ಟು ವರ್ಷವರೆಗೆ ಆ ಪೇಷಂಟ್, ರೋಗಿಯ ಏನು ಕಾಯಿಲೆ ಇದೆ ಅವರೆಲ್ಲ ಡೀಟೇಲ್ಸ್ ಎಲ್ಲ ನಾವು ಒಂದು ಕಂಪ್ಯೂಟರ್ ಮುಖಾಂತರ ನಾವು ಸೇವ್ ಮಾಡಬೇಕು. ಸೊ ಡಿಜಿಟಲೈಸೇಷನ್ ಆಫ್ ಮೆಡಿಕಲ್ ರೆಕಾರ್ಡ್ ಸೆಕ್ಷನ್ ಅಂತ ಹೇಳ್ತೀವಿ. ಪ್ಲಸ್ ಟೆಲಿಮೆಡಿಸಿನ್ ಅಂತೆ. ಟೆಲಿಮೆಡಿಸಿನ್ ಅಂದರೆ ನಮ್ದು ಇಲ್ಲೇ ನಮ್ಮ ಡಾಕ್ಟರ್ ಇಲ್ಲೇ ಕೂತಿರ್ತಾರೆ, ನಮ್ಮ ಹಾಸ್ಪಿಟಲ್ ಕೂತಿರ್ತಾರೆ, ಒಂದು ದೊಡ್ಡ ಸ್ಕ್ರೀನ್ ಇರುತ್ತೆ. ಸೊ ಬೇರೆ ಊರಲ್ಲಿ ಅಲ್ಲಿ ಸುತ್ತಮುತ್ತ ಕಿನೆ ಅಂತಿದೆ, ಮಚ್ಚೆ ಅಂತಿದೆ, ದೇಸೂರ್ ಅಂತಿದೆ, ಆ ಕಡೆ ಗರ್ಲ್ಗುಂಜಿ ಅಂತಿದೆ, ಬಹಳಷ್ಟು ಹಳ್ಳಿಗಳಿವೆ, ಅಲ್ಲಿ ಬಹಳ ಆರೋಗ್ಯದಿಂದ ವಂಚಿತರಾಗಿದ್ದಾರೆ. ಸೊ ನಾವು ನಮ್ಮ ಆಸ್ಪತ್ರೆಯಲ್ಲೇ ಕೂತು ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಒಂದು ವ್ಯವಸ್ಥೆ, ಅದು ಟೆಲಿಮೆಡಿಸಿನ್ ಅಂತ ಹೇಳ್ತೀವಿ, ಅದು ಕೂಡ ನಾವು ಇಟ್ಕೊಂಡಿದ್ದೀವಿ. ಪ್ಲಸ್ 24/7 ಲ್ಯಾಬ್ರೋಟರಿ, 24/7 ಫಾರ್ಮಸಿ, ಔಷಧಾಲಯ ಕೂಡ ನಾವು ಅದನ್ನು ಕೂಡ ಡಿಜಿಟಲ್ ಮಾಡ್ತಾ ಇದ್ದೀವಿ. ಅಂದ್ರೆ ಕೈಲಿ ಬರೆದು ಕೊಡೋದೇನಿಲ್ಲ, ಟೈಪ್ ಮಾಡಿಬಿಟ್ರೆ ಅದು ಪ್ರಿಸ್ಕ್ರಿಪ್ಷನ್ ಆಟೋಮೆಟಿಕ್ ಫಾರ್ಮಸಿ ಅಂಗಡಿ ಹೋಗುತ್ತೆ. ಅಲ್ಲಿ ಫಾರ್ಮಸಿ ಅಂಗಡಿ ಪೇಷಂಟ್ ಡೀಟೇಲ್ಸ್ ಟೈಪ್ ಮಾಡಿದ್ರೆ ಈ ರೋಗಿಗೆ ಏನೆಲ್ಲ ಮೆಡಿಸಿನ್ ಬರೆದಿದ್ದಾರೆ ಡಾಕ್ಟರು ಮೆಡಿಕಲ್ ಶಾಪಲ್ಲಿ ಗೊತ್ತಾಗುತ್ತೆ, ನಮ್ಮ ಆಸ್ಪತ್ರೆ ಮೆಡಿಕಲ್. ಸೊ ಅವ್ರು ಇಮಿಡಿಯೇಟ್ಲಿ ಅಂತಾರೆ. ಸೊ ಈ ಥರ ನಾವು ಸಮಯ ಉಳಿಸ್ಲಿಕ್ಕಾಯ್ತು. ಪ್ಲಸ್ ಆದಷ್ಟು ಒಂದು ಆಧುನೀಕರಣ ಮತ್ತು ತಂತ್ರಜ್ಞಾನ ಅಳವಡಿಸ್ಕೊತಾ ಇದ್ದೀವಿ. ಸರ್, ಈಗ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳ ಸುರಕ್ಷತೆಯನ್ನ ಹೆಚ್ಚಿಸುವುದಕ್ಕಾಗಿ ಯಾವ ಒಂದು ಕ್ರಮಗಳನ್ನ ಕೈಗೊಂಡಿದ್ದೀರಾ ಅಂತ? ನಿಜವಾಗಿ ಇದು ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆ ರೋಗಿಯ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಮುಖವಾಗಿ ಹೋಗೋದಲ್ಲದೆ ಅವ್ರ ಆಸ್ಪತ್ರೆ ಎಷ್ಟು ಸುರಕ್ಷಿತವಾಗಿರ್ತಾರೆ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಮೆನಿ ಕೇಸಲ್ಲಿ ಆಗಿದೆ, ಬಹಳ ಒಂದು ಇದು ನಾವು ಒಂದು ಸ್ಥಿತಿಯಲ್ಲಿ ನೋಡಿದ್ದೀವಿ. ಪೇಷಂಟ್ಸ್ ಏನೋ ಬರ್ತಾರೆ, ಅಲ್ಲಿ ಆಸ್ಪತ್ರೆ ಏನೋ ಒಂದು ಅನಾಹುತ ಆಗಿಬಿಡುತ್ತೆ ಅವರಿಗೆ. ಪೇಷಂಟ್ ಏನೋ ನಿಮೋನಿಯಾ ಟ್ರೀಟ್ಮೆಂಟ್ ಬಂದಿರ್ತಾರೆ, ಟೈಫಾಯ್ಡ್ ಟ್ರೀಟ್ಮೆಂಟು, ಬೆಡ್ ಮೇಲೆ ಬಿದ್ದರು ಅಥವಾ ಕಾಲ್ ಸ್ಲಿಪ್ ಜಾರಿ ಬಿದ್ದರು, ಏನೋ ಈ ಥರ ಆಗುತ್ತೆ. ಸೊ ಇವುಗಳ ಸುರಕ್ಷತೆ ಬಗ್ಗೆ ನಾವು ಬಹಳ ಒಂದು ಕ್ರಮ ಕೈಗೊಂಡಿದ್ದೀವಿ. ಮೊದಲನೇ ಹೇಳ್ಬೇಕಂದ್ರೆ ಪೇಷಂಟ್ ಐಡೆಂಟಿಫಿಕೇಶನ್ ಟ್ಯಾಗ್ ಅಂತ ಹೇಳ್ತೀವಿ. ಏನು ಕೈಗೆ ಬ್ರೆಸ್ಲೆಟ್ ಅಥವಾ ಬಳೆ ಬರುತ್ತಲ್ಲ ಆ ಥರ ಟ್ಯಾಗ್ ಹಾಕಿರ್ತೀವಿ. ಸೊ ಯು ಕ್ಯಾನ್ ಐಡೆಂಟಿಫೈ ದ ಪೇಷಂಟ್ ವೆರಿ ಈಸಿಲಿ. ಇಟ್ಸ್ ಕಾಲ್ಡ್ ಪೇಷಂಟ್ ಐಡೆಂಟಿಫಿಕೇಶನ್ ಟ್ಯಾಗ್ ಅಂತೀವಿ. ನೆಕ್ಸ್ಟ್, ಔಷಧಿಗಳು ಸರಿಯಾದ ರೋಗಿಗೆ ಅಂದರೆ ಪ್ರಿಸ್ಕ್ರಿಪ್ಷನ್ ಯಾವುದು ಮಿಸ್ ಮ್ಯಾಚ್ ಆಗಬಾರ್ದು ಆ ಪೇಷಂಟ್. ಫಾರ್ ಎಕ್ಸಾಂಪಲ್, ನಮ್ಮ ಭಾರತದಲ್ಲಿ ಒಂದೇ ಹೆಸರು ಒಂದೇ ಸರ್ನೇಮ್ ಒಂದು ಬಹಳ ಜನ ಪೇಷಂಟ್ ಇರ್ತಾರೆ. ಸೊ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾವು ಒಂದು ಸಪರೇಟ್ ಒಂದು ID ಕ್ರಿಯೇಟ್ ಮಾಡಿ ಅದನ್ನ ಅವರಿಗೆ ಒಂದು ಕೊಡುವಂಥ ವ್ಯವಸ್ಥೆ. ಪ್ಲಸ್ ಪೇಷಂಟು ಅಥವಾ ಬಂದರೆ ನಮ್ಮ ನರ್ಸಿಂಗ್ ಸ್ಟಾಫ್ ಇರ್ಬೋದು, ನಮ್ಮ ವೈದ್ಯರ ಸಿಬ್ಬಂದಿ ಇರ್ಬೋದು, ಅಥವಾ ಅಲ್ಲಿ ಸಪೋರ್ಟ್ ಸ್ಟಾಫ್ ಯಾರಾದರೂ ಕೂಡ ಒಂದು ಸೋಂಕು ನಿಯಂತ್ರಣ, ಇನ್ಫೆಕ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ, ಅದಕ್ಕಾಗಿ ಬಹಳಷ್ಟು ನಾವು ಒತ್ತು ಕೊಡ್ತಾ ಇದ್ದೀವಿ. ಕೈಗಳ ಸ್ವಚ್ಛತೆ ಇರ್ಬೋದು, ಸ್ಯಾನಿಟೈಸರ್ ಬಳಕೆ ಇರ್ಬೋದು, ಅಥವಾ ನಮ್ಮ ಏನಿದು CDC ಅಟ್ಲಾಂಟಾ ಅಂತ ಹೇಳ್ತೀವಿ ಅಥವಾ WHO ವಿಶ್ವ ಆರೋಗ್ಯ ಸಂಸ್ಥೆ ಅವರೇನೊಂದು ಮಾರ್ಗಸೂಚನೆ ಕೊಟ್ಟಿದ್ದಾರೆ ಇನ್ಫೆಕ್ಷನ್ ಕಂಟ್ರೋಲ್, ಅವೆಲ್ಲ ನಾವು
ನಾವು ಗೈಡ್ಲೈನ್ಸ್ ಎಲ್ಲ ಫಾಲೋ ಮಾಡ್ತೀವಿ. ಪ್ಲಸ್ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಇದೆ, ಅಂದರೆ ರೋಗಿ ಹಾಸಿಗೆ ಕೆಳಗಡೆ ಬಿದ್ದರೆ ಏನಾಗುತ್ತೆ, ಸೊ ಅದಕ್ಕೆ ಏನಂತ ಅಗತ್ಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಸೊ ಫಾಲ್ ರಿಸ್ಕ್ ಅಸೆಸ್ಮೆಂಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಅಗ್ನಿ ಸುರಕ್ಷತೆ ಅಂತಿದೆ, ನಮ್ಮಲ್ಲಿ ಫೈರ್ ಸೇಫ್ಟಿ ಅಂತಿದೆ. ಸೊ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಫೈರ್ ಸೇಫ್ಟಿ ನಾವು ಡೆಮೋನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಕಳೆದ ವಾರದಲ್ಲಿ ನಾವು ಎಲ್ಲ ನಮ್ಮ ಸಪೋರ್ಟ್ ಸ್ಟಾಫ್, ಅದು ಡಾಕ್ಟರ್ಸ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಅಥವಾ ನಮ್ಮ ಆಯಾಗಳು ಇರ್ಬೋದು, ಎಲ್ಲರೂ ಕೂಡ ಫೈರ್ ಸೇಫ್ಟಿ ಅದರ ಬಗ್ಗೆ ನಾವು ಒಂದು ಡೆಮೋನ್ಸ್ಟ್ರೇಷನ್ ಕೊಟ್ಟು ಮಾಡಿದ್ವಿ. ಈಗ ಅಕಸ್ಮಾತ್ವಾಗಿ ಫೈರ್ ಬಂದರೆ ಏನು ನಾವೆಲ್ಲ ಕ್ರಮ ತಗೋಬೇಕು, ಯಾವ ಥರ ಎಕ್ಸಿಟ್ ಆಗಬೇಕು, ಅಲ್ಲಿ ಯಾವ ಥರ ಪೇಷಂಟ್ ನಾವು ಹೊರಗಡೆ ಹಾಕಬೇಕು, ಅದನ್ನೆಲ್ಲ ಮಾಡಿದ್ದೇವೆ. ಪ್ಲಸ್ ಯಾವುದೇ ಒಂದು ಆಮೇಲೆ ಎಲ್ಲ ಕಡೆ CCTV ಕ್ಯಾಮ್ರಾ ಇದಾವೆ. ಸೊ ಇತ್ತಿತ್ತಲಾಗಿ ನೋಡಿ ಬಹಳ ಒಂದು ಆಸ್ಪತ್ರೆಯಲ್ಲಿ ಚಿಕ್ಕ ಮಗು ಕಳವು ಮಾಡೋದು ಅಥವಾ ಪೇಷಂಟು ಅವ್ರ ಸಂಬಂಧಿಕರದ್ದು ಒಂದು ದುಡ್ಡು ಸುಮಾರು ಅಲ್ಲೆಲ್ಲ ಕೇಳಿ ಬರ್ತಾ ಇರ್ತೀವಿ ಇಂಥ ವಿಷಯ. ಸೊ ಇವನ್ನ ನಾವು ಅವಾಯ್ಡ್ ಮಾಡಲಿಕ್ಕೆ ಸುಸಜ್ಜಿತ CCTV ಕ್ಯಾಮ್ರಾ ಇಟ್ಟಿದೆ 24/7. ಪ್ಲಸ್ ಸೆಕ್ಯೂರಿಟಿ ಗಾರ್ಡ್ಸ್ 24/7 ಶಿಫ್ಟ್ ವೈಸ್ ಬರ್ತಾರೆ ಅವರು, ಅಂದ್ರೆ ಅರೌಂಡ್ ದ ಕ್ಲಾಕ್. ಯೂಶಲಿ ಬೇರೆ ಒಂದು ಆಸ್ಪತ್ರೆಯಲ್ಲಿ ಸಾಯಂಕಾಲ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ಸ್ ಇರೋದೇ ಇಲ್ಲ, ಮಾರ್ನಿಂಗ್ ಅಷ್ಟೇ ಪೀಕ್ ಅವರ್ ಅಷ್ಟೇ ಇರ್ತಾರೆ. ಬಟ್ ನಮ್ದು ಆ ಥರ ಇಲ್ಲ, ಮಾರ್ನಿಂಗ್ ಅಷ್ಟು ಅದ್ರ ತಕ್ಕನೆ ಈವ್ನಿಂಗ್ ಕೂಡ ನಾವು ಸೆಕ್ಯೂರಿಟಿ ಗಾರ್ಡ್ಗಳನ್ನೆಲ್ಲ ಡೆಪ್ಯೂಟ್ ಮಾಡಿದ್ದೇವೆ. ಪ್ಲಸ್ NABH ಅಂತ ಹೇಳ್ತೀವಿ. NABH ಏನೊಂದು ಅವರು ನಮಗೆ ಮಾರ್ಗಸೂಚಿ ಕೊಟ್ಟಿದ್ದಾರೆ, ಏನು ಮಾನದಂಡ ಕೊಟ್ಟಿದ್ದಾರೆ, ಅವೆಲ್ಲ ನಾವು ಪಾಲಿಸ್ತೀವಿ. ಖಂಡಿತ ಸರ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ. ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 0831-255-2500 ಮತ್ತು 2473-777. ಮೊಬೈಲ್ ಸಂಖ್ಯೆ 6360712326 or just dial 1099. ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ KLE ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ KLE ಸೆಂಟರ್ನರಿ ಚಾರಿಟಬಲ್ ಹಾಸ್ಪಿಟಲ್ ಮತ್ತು MRC ಎಳ್ಳೂರ್ ರೋಡ್, ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಸರ್, ಈಗ ಆಸ್ಪತ್ರೆಯಲ್ಲಿ ರೋಗಿಗಳು ಅಥವಾ ಅವರ ಕುಟುಂಬದವರು ದೂರು ಅಥವಾ ಏನಾದರೂ ಸಲಹೆ ನೀಡುವಂತಹ ವ್ಯವಸ್ಥೆ ಏನಾದರೂ ಇದೆಯಾ ಸರ್? ಈಗ ಬಂದಿರುವ ದೂರುಗಳನ್ನ ಯಾವ ರೀತಿ ಪರಿಶೀಲನೆ ಮಾಡಲಾಗುತ್ತೆ, ಹಾಗೇನೆ ಆ ಸಮಸ್ಯೆಗೆ ಪರಿಹಾರವನ್ನ ಯಾವ ರೀತಿ ನೀಡಲಾಗುತ್ತೆ ಅಂತ? ಡೆಫಿನೆಟ್ಲಿ ರೋಗಿಗಳು ಯಾವಾಗ ನಮಗೆ ದೂರುಗಳು ಕೊಡ್ತಾರೆ ಅಥವಾ ಅವರ ಸಮಸ್ಯೆಗಳ ಬಗ್ಗೆ ಹೇಳ್ತಾರೆ, ಸಲಹೆ ಹೇಳ್ತಾರೆ, ನಾವು ಯೂಶಲಿ ಅವನ್ನೆಲ್ಲ ವಿ ಟೇಕ್ ಇನ್ ಎ ವೆರಿ ಪಾಸಿಟಿವ್ ಮ್ಯಾನರ್. ಫೀಡ್ಬ್ಯಾಕ್ ಎಲ್ಲ ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಸೊ ವಿ ಕಾಲ್ ರೈಟ್ಸ್ ಆಫ್ ದ ಪೇಷಂಟ್ ರೋಗಿಗಳ ಹಕ್ಕು ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಡೆಫಿನೆಟ್ಲಿ ಬಹಳ ಒಂದು ರೆಸ್ಪೆಕ್ಟ್ಫುಲ್ ಆಗಿ, ಗೌರವತಾಗಿ ನಾವು ನೋಡ್ಕೋತೀವಿ. ಮತ್ತು ನಮ್ಮ ಆಸ್ಪತ್ರೆಗೆ ಏನು ನಮ್ಮ ಸಿಬ್ಬಂದಿಯವರಿಗೆ ನಾವು ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೊಡ್ತೀವಿ. ಅಂದರೆ ಯಾವ ಥರ ತಾವು ಕಮ್ಯುನಿಕೇಷನ್ ಮಾಡಬೇಕು, ಯಾವ ಥರ ಪೇಷಂಟ್ ಜೊತೆ ಬಿಹೇವ್ ಮಾಡಬೇಕು, ಅವ್ರು ಯಾವ ಥರ ನೀವು ಒಂದು ಮಾರ್ಗದರ್ಶನ ಕೊಡಬೇಕು. ಕೆಲವೊಂದು ಪೇಷಂಟ್ ಬಂದ ತಕ್ಷಣ, ದೊಡ್ಡ ಆಸ್ಪತ್ರೆ ನೋಡಿದ ತಕ್ಷಣ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಎಲ್ಲಿ ಡಾಕ್ಟರ್ ಇದ್ದಾರಪ್ಪ, ಯಾವ ಫ್ಲೋರ್ ಇದೆ ಗೊತ್ತಾಗಲ್ಲ. ಸೊ ಅವ್ರ ಜೊತೆ ತಾವು ಯಾವ ಥರ ಬಿಹೇವಿಯರ್ ಮಾಡಬೇಕು, ಯಾವ ಥರ ತಮ್ಮ ಮಾತಿನ ಧಾಟಿ ಇರ್ಬೋದು. ಸೊ ಅದಕ್ಕೆಲ್ಲ ನಮ್ಮ ಎಲ್ಲ ಆಸ್ಪತ್ರೆಗಳನ್ನು ಟ್ರೈನಿಂಗ್ ಕೊಟ್ಟಿದ್ದೀವಿ, ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಎಲ್ಲ ಇವನ್ ಆಯಾಗಳು ಹಿಡಿದು ನರ್ಸಿಂಗ್ ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್ಸ್, ಡಾಕ್ಟರ್ಸ್ ಆ್ಯಂಡ್ ಸಪೋರ್ಟ್ ಸ್ಟಾಫ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಬಂತು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ಬಯೋಮೆಡಿಕಲ್ ವೇಸ್ಟ್ ಡಿಪಾರ್ಟ್ಮೆಂಟ್, ಮತ್ತು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ನಾವು ಕೊಟ್ಟಿದ್ದೀವಿ. ತಾವು ಪೇಷಂಟ್ ಜೊತೆ ಯಾವ ಥರ ಬಿಹೇವ್ ಮಾಡ್ಬೇಕಂತ. ಈಗ ಪೇಷಂಟ್ ಗೊತ್ತಾಗಲ್ಲ, ಒಳಗೆ ಬಂದ ತಕ್ಷಣ ಅವ್ರು ಯಾರು ಬೇಕಾದ್ರೂ ಕೇಳ್ಬೋದು, ಅವರು ಎಲ್ಲಿ ತಮಗೆ ಮಾಹಿತಿ ಬೇಕಾದ್ರೆ. ಈ ಥರ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇಟ್ಕೊಂಡಿದ್ದೀವಿ. ಪ್ಲಸ್ ನಾವು ಯಾವುದೇ ಒಂದು ಚಿಕಿತ್ಸೆ ಕೊಡೋದಾಯಿತು, ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡೋದಾದ್ರೆ ಅವರಿಗೆ ಅದರ ವೆಚ್ಚಗಳ ಬಗ್ಗೆ ಎಷ್ಟು ಖರ್ಚಾಗುತ್ತೆ, ಅಪ್ರಾಕ್ಸಿಮೇಟ್ ಒಂದು ಇದನ್ನು ಹೇಳ್ತೀವಿ, ಇಷ್ಟಾಗುತ್ತೆಪ್ಪ ಖರ್ಚು ಇದು ಅಂತೇಳಿ. ಸೊ ಅದು ಒಂದು ಪೇಷಂಟ್ ಹೇಳಬೇಕಾಗುತ್ತೆ. ಯಾವುದೇ ಪೇಷಂಟ್ ಸರ್ ಆಯ್ತು ಟ್ರೀಟ್ಮೆಂಟ್ ಕೊಡ್ತೀವಿ, ಎಷ್ಟು ಖರ್ಚಾಗುತ್ತೆ ಸರ್ ನಮಗೆ ಅಂತ ಒಂದು ಬಹಳ ಒಂದು ಆಂಗ್ಸೈಟಿ ಇರುತ್ತೆ ಅವ್ರಿಗೆ. ಸೊ ಅದನ್ನು ಹೇಳಲಿಕ್ಕೆ ನಾವು ಒಂದು ಟೀಮ್ ರೆಡಿ ಮಾಡಿದ್ವಿ. ನಮ್ಮಲ್ಲಿ ಜನಸಂಪರ್ಕ ವಿಭಾಗದ ಅಧಿಕಾರಿಗಳಿದ್ದಾರೆ, PR ಅಂತ ಹೇಳ್ತೀವಿ, ಪಬ್ಲಿಕ್ ರಿಲೇಷನ್ ಆಫೀಸರ್, ಪ್ಲಸ್ ಕ್ರೆಡಿಟ್ ಸೆಲ್ ಅಂತಿದೆ ನಮ್ಮದು. ಅಲ್ಲಿ ಕೂಡ ಒಂದು 2-3 ಟ್ರೈನಿಂಗ್ ಮಾಡಿದ್ವಿ. ಯಾವುದೇ ಒಂದು ಪೇಷಂಟ್ ಬಂದರೆ ಅವರಿಗೆ ಒಂದು ಅಂದಾಜು ನೀವು ಕೊಡಬೇಕು, ಇಷ್ಟು ಖರ್ಚಾಗಬಹುದು, ಅದು ಕಡಿಮೆನೇ ಆಗ್ಬೋದು, ಜಾಸ್ತಿ ಆಗ್ಬೋದು, ಅದು ಬೇರೆ ಮಾತು, ಅದೊಂದಿದೆ. ಮತ್ತು ವಿ ಹ್ಯಾವ್ ಕೆಪ್ಟ್ ಸಜೆಷನ್ ಬಾಕ್ಸ್.
ಅಲ್ಲಿ ಸಜೆಷನ್ ಬಾಕ್ಸು ಬಾಕ್ಸ್ ಇಟ್ಟಿದ್ದೀವಿ, ಪ್ರತಿ ವಾರ್ಡಲ್ಲಿ ಪ್ರತಿ ಫ್ಲೋರ್ ಇಟ್ಟಿದ್ದೀವಿ. ಸೊ ಪೇಷಂಟ್ ಅವರು ಗೌಪ್ಯವಾಗಿ ಯಾರಿಗೂ ಹೇಳ್ದೇನೆ ಆ ಸಜೆಷನ್ ಬಾಕ್ಸಲ್ಲಿ ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ತಮ್ಮ ಫೀಡ್ಬ್ಯಾಕ್ ಕೊಡ್ಬೋದು. ಪ್ಲಸ್ ನಾವು ಸಹಾಯವಾಣಿ ಇಟ್ಟಿದ್ದೀವಿ, ಟೋಲ್ ಫ್ರೀ ನಂಬರ್ ಅಂತ ಇಟ್ಟಿದ್ದೀವಿ, ಸಹಾಯವಾಣಿ. ಸೊ ದೇರ್ ಆಲ್ಸೋ ದೇ ಕ್ಯಾನ್ ಕಂಪ್ಲೇಂಟ್ ಆರ್ ದೇರ್ ಆಲ್ಸೋ ದೇ ಕ್ಯಾನ್ ಅಪ್ರಿಷಿಯೇಟ್ ಅವರ್ ಸರ್ವಿಸಸ್. ಬೋತ್ ಆರ್ ವೆಲ್ಕಮ್. ಪ್ಲಸ್ ಈಗಾಗಲೇ ಹೇಳಿದ್ರೆ PRO ಕಚೇರಿ ಇರುತ್ತೆ. ಮತ್ತೆ ಆದಷ್ಟು ನಾವು ನಮ್ಮ PRO ಏನು ಮಾಡ್ತಾರೆ, ಸಾಯಂಕಾಲ ಇನ್ನೇನು ಡಿಸ್ಚಾರ್ಜ್ ಆಗಬೇಕಾದ್ರೆ ಪೇಷಂಟು ತಾವು ಖುದ್ದಾಗಿ ಅವ್ರ ಹತ್ರ ಹೋಗಿ ಅವರಿಗೆ ಕೇಳ್ತಾರೆ, ಆಸ್ಪತ್ರೆ ನಿಮ್ಗೆ ಹೆಂಗೆ ಯಾವ ಥರ ಅನಿಸ್ತು, ಏನಾದರೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ, ಏನಾದರೂ ಸಮಸ್ಯೆ ಇದೆಯಾ, ಅದು ಟಾಯ್ಲೆಟ್ ರೂಮ್ ಇರ್ಬೋದು, ಅಥವಾ ಪೇಷಂಟ್ ಬೆಡ್ ಚೇಂಜ್ ಮಾಡೋದು ಇರ್ಬೋದು, ಅಥವಾ ಔಷಧ ಕೊಡೋದು ಇರ್ಬೋದು, ನರ್ಸಿಂಗ್ ಏನಾದರೂ ತೊಂದರೆ ಇದೆಯಾ, ಸಪೋರ್ಟ್ ಸ್ಟಾಫ್ ತೊಂದರೆ, ಈ ಥರ ಪರ್ಸನಲ್ ಆಗಿ ಅವ್ರಿಗೆ ಹೋಗಿ ಡಿಸ್ಚಾರ್ಜ್ ಆಗೋ ದಿವಸ ಹೋಗಿ ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ತಾರೆ. ಸೊ ಇವೆಲ್ಲ ನಾವು ಫೆಸಿಲಿಟೀಸ್ ಇಟ್ಟಿದ್ದೇವೆ. ಅವರ ಕುಂದುಕೊರತೆ ದೂರುಗಳನ್ನು ಆಲಿಸಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಸರ್, ಈಗ KLE ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆ ಒಂದು ಸುಸಜ್ಜಿತ ಒಂದು ವೈದ್ಯ ತಂಡದೊಂದಿಗೆ ಇಷ್ಟೆಲ್ಲ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಇಷ್ಟೆಲ್ಲ ಒಂದು ಆರೋಗ್ಯ ಸೇವೆಯನ್ನ ನೀಡ್ತಾ ಇದೆ. ಈಗ ಸರ್, ಒಂದು ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನೀಡೋದಕ್ಕೆ ಇವಾಗ ವೈದ್ಯರ ಜೊತೆಗೆ ದಾದಿಯರು, ನರ್ಸ್ಗಳು ಎಲ್ಲರೂ ಒಟ್ಟಾಗಿ ಕಾರ್ಯವನ್ನ ನಿರ್ವಹಿಸಬೇಕು ಅನ್ನೋದಾದ್ರೆ ಯಾವ ರೀತಿ ಒಂದು ನಿರ್ವಹಿಸಬೇಕು ಅಂತ ಸರ್? ಅದೇ ಇದು ಹಾಸ್ಪಿಟಲ್ ಇದು ಆ್ಯಕ್ಚುಲಿ ಇದು ಟೀಮ್ ವರ್ಕ್ ಅಂತ ಹೇಳ್ತೀವಿ ನಾವು, ತಂಡದ ವರ್ಕ್. ಅದರಲ್ಲಿ ಡಾಕ್ಟರ್ ಒಬ್ಬರ ಕೆಲಸ ಇಲ್ಲ. ಫಸ್ಟ್ ಪೇಷಂಟ್ ಬಂದ ತಕ್ಷಣ ಅಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ಗೆ ಭೇಟಿ ಆಗ್ಬೋದು, ಅಥವಾ ಪಬ್ಲಿಕೇಶನ್ ಆಫೀಸರ್ಗೆ ಭೇಟಿ ಆಗ್ಬೋದು, ಅಥವಾ ಯಾರೋ ಒಂದು ಆಸ್ಪತ್ರೆ ಸಿಬ್ಬಂದಿ ಭೇಟಿ ಆಗ್ಬೋದು. ಸೊ ಅವ್ರನ್ನ ಯಾವ ಥರ ಅವರು ಪೇಷಂಟ್ನ ಬರಮಾಡ್ಕೊಳ್ತಾರೆ, ಅವ್ರಿಗೆ ಏನು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊತಾರೆ. ಸೊ ಅಲ್ಲಿಂದ ಶುರು ಆಗುತ್ತೆ. ಸೊ ಡಾಕ್ಟರ್ ಬರೋದು ಲಾಸ್ಟ್. ಫಸ್ಟ್ ಬಂದ ತಕ್ಷಣ ಸಪೋರ್ಟ್ ಸ್ಟಾಫ್ ಅಂತಿದ್ದು, ಸೊ ಅವರು ಮಾಡ್ಕೋತಾರೆ ಫಸ್ಟ್. ಅಲ್ಲಿಂದ ರೇಷನ್ ಕೌಂಟರಲ್ಲಿ ನೋಂದಣಿ ಮಾಡೋದು, ಅಲ್ಲಿ ಆ ಥರ ಇರಬೇಕಂತೆ. ಅಲ್ಲಿಂದ ನೆಕ್ಸ್ಟು ಟ್ರೀಟ್ಮೆಂಟ್, ಯಾವ ಕೊಠಡಿಗೆ ಹೋಗ್ಬೇಕು ಅವರು, ಅದನ್ನು ನಾವು ಮಾರ್ಗದರ್ಶನ ಕೊಡ್ತೀವಿ. ಅಲ್ಲಿ ವೈದ್ಯರು ಅವರು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ನೋಡಿ, ಲಕ್ಷಣ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಾದಮೇಲೆ ಇವೆಲ್ಲ ಹೆಲ್ಪ್ ಮಾಡೋಕ್ಕೂ ನಮ್ಮ ನರ್ಸಿಂಗ್ ಸ್ಟಾಫ್ ಎಲ್ಲ ಇರ್ತಾರೆ. ಇದಾದಮೇಲೆ ಅದು ಮೆಡಿಕಲ್ ಶಾಪಲ್ಲಿ ಹೋಗಿ ಅವರು ಅದನ್ನ ಮಾತ್ರ ಪರ್ಚೇಸ್ ಮಾಡಬೇಕು. ಸೊ ಅಲ್ಲಿ ಆ ಥರ ಮಾಡಬೇಕು. ಸೊ ಈ ಥರ ಎಲ್ಲ ಒಂದು ಡಾಕ್ಟರ್ ಅಷ್ಟೇ ಅಲ್ಲ, ಸಪೋರ್ಟ್ ಸ್ಟಾಫ್ ಇರ್ಬೋದು, ಡಾಕ್ಟರು, ನರ್ಸಸ್ಸು, ಪ್ಲಸ್ ಟೆಕ್ನಿಷಿಯನ್. ಅವ್ರ ಪೇಷಂಟ್ಗೆ ಏನಾದರೂ ನಾವು ಪ್ರಯೋಗಶಾಲೆ ಲ್ಯಾಬ್ರೋಟರಿಗೆ ಏನಾದರೂ ಯಾವುದೋ ರಕ್ತ ಮತ್ತು ಮೂತ್ರ ತಪಾಸಣೆಗೆ ನಾವು ಕಳಿಸ್ಬೇಕಂದ್ರೆ ಅಲ್ಲಿ ಯಾವ ಥರ ಅವ್ರಿಗೆ ಹೋಗ್ಲಿಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕು. ಪ್ಲಸ್ ಅಲ್ಲಿ ಲ್ಯಾಬ್ರೋಟರಿಲಿ ಯಾವ ಥರ ಅವರು ಪೇಷಂಟ್ ಜೊತೆ ಇರಬೇಕು. ಸೊ ಎಲ್ಲ ಕೂಡಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಡಾಕ್ಟರ್ಸ್, ನರ್ಸಸ್, ಟೆಕ್ನಿಷಿಯನ್ಸ್ ಅಂಡ್ ಸಪೋರ್ಟ್ ಸ್ಟಾಫ್ ಇಸ್ ಟೀಮ್ ವರ್ಕ್ ಕಂಪ್ಲೀಟ್. ಖಂಡಿತ ಸರ್. ಸರ್, ಇನ್ನು ತಾವು ಒಬ್ಬ ವೈದ್ಯರಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ಆರೋಗ್ಯ ಸಮಸ್ಯೆಗಳು ಯಾವ್ಯಾವು ಅಂತ? ಹೌದು, ಇದಕ್ಕಿಂತ ಮುಂಚೆ ನಾನು ಸುಮಾರು 24 ವರ್ಷ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮಧುಮೇಹ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನಾನು ನೋಡಿದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್, ಮಾನಸಿಕ ಒತ್ತಡ ಇರ್ಬೋದು, ಮಾನಸಿಕ ಒಂದು ಉದ್ವೇಗ ಇರ್ಬೋದು, ಅಥವಾ ಖಿನ್ನತೆ ಇರ್ಬೋದು, ಅಥವಾ ಅವ್ರದ್ದು ಪ್ರೊಫೆಷನಲ್ ವೃತ್ತಿಪರ ಒಂದು ಒತ್ತಡ ಇರ್ಬೋದು, ಅಥವಾ ಮನೆಯಲ್ಲಿ ಏನಾದರೂ ಒಂದು ಕೌಟುಂಬಿಕ ಸಮಸ್ಯೆ ಇರ್ಬೋದು, ಇವೆಲ್ಲ ನೋಡಿದರೆ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ ನಾವು. ಜೀವನ ಶೈಲಿ ಸಂಬಂಧಪಟ್ಟಂಥ ರೋಗಗಳು ಅವು ಬಹಳ ಆಗ್ತಾ ಇದೆ ಆ್ಯಕ್ಚುಲಿ. ಅದು ಮಧುಮೇಹ, ಶುಗರ್ ಇರ್ಬೋದು, BP ರಕ್ತದೊತ್ತಡ ಅಂತ ಹೇಳ್ತೀವಿ, ಆಮೇಲೆ ಕಾರ್ಡಿಯಾಕ್ ಡಿಸೀಸ್ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು, ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗೋದು, ಅಲ್ಲದೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಪಾರ್ಶ್ವವಾಯು ಹೊಡೆಯೋದು, ಪ್ಲಸ್ ಆಕ್ಸಿಡೆಂಟ್ಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಕೂಡ. ಇವೆಲ್ಲ ಜೀವನ ಶೈಲಿಗೆ ಸಂಬಂಧಪಟ್ಟಂಥ ರೋಗಗಳು ಇತ್ತೀಚೆಗೆ ಬಹಳ ಆಗ್ತಾ ಇದ್ದಾವೆ. ಇವೆಲ್ಲ ರೋಗಗಳು ಮುಂಚೆ 50 ವಯಸ್ಸು ಆದಮೇಲೆ ಬರ್ತಾ ಇದ್ವಿ. ಬಟ್ ಇತ್ತೀಚೆಗೆ ನೋಡ್ತಿದ್ದೆ ನಾವು 20, 25, 30 ವರ್ಷ ಹುಡುಗರೆಲ್ಲ ಇವೆಲ್ಲ ಕಾಯಿಲೆಗೆ ಬರ್ತಾ ಇದ್ದೀವಿ. ಎಷ್ಟೊಂದು ಜನ ತಾವು ವರ್ಕ್ ಪ್ಲೇಸಲ್ಲಿ ಹಾರ್ಟ್ ಅಟ್ಯಾಕ್ ಸಾಯ್ತಿದ್ದಾರೆ. ಸೊ ಇವೆಲ್ಲ ಹೇಳಬೇಕಂದ್ರೆ ಒಂದು ನಮ್ಮ ಏನೋ ಒಂದು ಜೀವನ ಶೈಲಿ ಬಹಳ ಕೆಟ್ಟ ಹೋಗಿದೆ ಆ್ಯಕ್ಚುಲಿ. ಅದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ಏನು ನಾವು ಒಂದು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಇವೆಲ್ಲ ಕಾರಣ ಆಗುತ್ತೆ. ಸೊ ನಾನು ಹೇಳೋದಂದರೆ ಇವನು ಸರಿಯಾಗಿ ಮಾಡಿಕೊಂಡ್ರೆ ಒಂದು ಆರೋಗ್ಯ ಪದ್ಧತಿ, ವ್ಯಾಯಾಮ ಮತ್ತು ನಿಯಮಿತ ಟೈಮಲ್ಲಿ ವೈದ್ಯರನ್ನು ಕಂಡ್ರೆ. ಸರ್, ಈಗ ಆರಂಭದ ಹಂತದಲ್ಲಿಯೇ ಈ ಒಂದು ಆರೋಗ್ಯ ಸಮಸ್ಯೆಗಳನ್ನು ಪತ್ತೆ ಹಚ್ಚೋದು ಎಷ್ಟು ಮುಖ್ಯವಾಗುತ್ತೆ ಸರ್? ಬಹಳ ಮುಖ್ಯ ಆ್ಯಕ್ಚುಲಿ. ನೋಡಿ, ಯಾವಾಗಾದ್ರೂ ಒಂದು ಗಾಡಿ, ಕಾರ್ ಅಥವಾ ಬೈಕ್ ತೊಗೊಂಡ್ರೆ ಅವ್ರು ಕೊಟ್ಟಿರ್ತಾರೆ ಕಾರ್ ಪರ್ಚೇಸ್ ಆದಮೇಲೆ, ಸರ್ ಫಸ್ಟ್ ಸರ್ವಿಸ್ ನಿಮ್ಮದು ಒಂದು ತಿಂಗಳ ಆದಮೇಲೆ ಇದೆ, ಸೆಕೆಂಡ್ ಸರ್ವಿಸ್ 3 ತಿಂಗಳ ಆದಮೇಲೆ ಕೊಟ್ಟಿರ್ತಾರೆ. ಸೊ ಎಷ್ಟು ನಾವು ಗಾಡಿ ಎಷ್ಟು ಕಟ್ಟುನಿಟ್ಟಾಗಿ ತೊಗೊಂಡಿರ್ತೀವಿ. 1 ಮಂತ್ ಆಯ್ತಪ್ಪ ನನ್ನ ಗಾಡಿ ನಾನು ಸರ್ವಿಸ್ ತೊಗೋಬೇಕಂತ, ಗಾಡಿ ಏನೂ ಆಗಿರಲ್ಲ, ಸರ್ವಿಸ್ ತೊಗೊಂಡೋಗ್ತೀವಿ. ಅದೇ ಕೂಡ ಸೆಕೆಂಡ್ ಸರ್ವಿಸ್, ಥರ್ಡ್ ಸರ್ವಿಸ್ ಬರ್ತವೆ. ಸೊ ಇದೇ ಥರ ಮನುಷ್ಯ ಕೂಡ ಅವನು ಆರೋಗ್ಯವಂತ ಇದ್ದರೂ ಕೂಡ 40 ವರ್ಷ ಮೇಲ್ಪಟ್ಟಾದ ತಕ್ಷಣ ತಾನೇ ಖುದ್ದಾಗಿ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂದರೆ ಯಾವುದು ಕಾಯಿಲೆ ಬಂದಿಲ್ಲ, ಬಟ್ ಕಾಯಿಲೆ ಬರುವ ಚಾನ್ಸಸ್ ಇದೆ, ಲಕ್ಷಣ ಇದ್ದಾವೆ. ಸೊ ಅವಾಗ ಅವರು ಖುದ್ದಾಗಿ ಬಂದು ವಾಲಂಟ್ರಿಯಾಗಿ ರಕ್ತ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ರಕ್ತ ಪರೀಕ್ಷೆ ಅದು ಮಧುಮೇಹಕ್ಕೆ ಸಂಬಂಧಪಟ್ಟಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಸಂಬಂಧಪಟ್ಟಿರ್ಬೋದು, ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟಿರ್ಬೋದು, ಅಥವಾ ರಕ್ತಹೀನತೆ, ಹಿಮೋಗ್ಲೋಬಿನ್ ಇರ್ಬೋದು, ಅಥವಾ ಏನು ಇದು ಹಾರ್ಟ್ ಡಿಸೀಸ್ ಇವೆಲ್ಲ ತಾವಾಗಿ ಖುದ್ದು ಮುಂದೆ ಬಂದರೆ ಆಗುತ್ತೆ ಅದು. ಸೊ ನಾವು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ನಾವು ಸ್ಕ್ರೀನಿಂಗ್ ಮೀನ್ಸ್ ದೇ ಆರ್ ನಾಟ್ ಪೇಷಂಟ್ಸ್ ಅಲ್ಲ, ಅಪರೆಂಟ್ಲಿ ಹೆಲ್ದಿ,
ಮೇಲ್ನೋಟಕ್ಕೆ ಅವರು ಹೆಲ್ದಿ ಕಾಣ್ತಿದ್ದಾರೆ, ಬಟ್ ಒಳಗೆ ಸಮಸ್ಯೆ ಇರ್ಬೋದು. ಸೊ ಅವರಿಗೆ ನಾವು ಎಕ್ಸಿಕ್ಯೂಟಿವ್ ಪ್ಯಾಕೇಜ್ ಅಂತ ಕೂಡ ರೆಡಿ ಮಾಡಿದ್ದೀವಿ ನಾವು. ಅಂದರೆ ಸ್ಕ್ರೀನಿಂಗ್ ಪ್ಯಾಕೇಜಸ್ ಸುಮಾರು, ಈಗ ಗರ್ಭಿಣಿಯರಿಗೆ ಯಾವ ಥರ ಸ್ಕ್ರೀನಿಂಗ್ ಪ್ಯಾಕೇಜು, 20-30 ವರ್ಷದ ಯುವಕರಿಗೆ ಯಾವ ಥರ ಒಂದು ಟೆಸ್ಟ್ ಯಾವ ಥರ ಮಾಡಬೇಕು, ಅವರು 40 ವರ್ಷ ಮೇಲ್ಪಟ್ಟವ್ರಿಗೆ ಯಾವ ಟೆಸ್ಟ್ ಮಾಡಬೇಕು, ಇವೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲಿ ನಮ್ಮ ಉಪನ್ಯಾಸದಲ್ಲಿ ಏನು ಹೇಳ್ತೀವಿ ಅಂದರೆ ಜನರಿಗೆ ಅಥವಾ ಪೇಷಂಟ್ಸ್ಗೆ, ತಾವು ತಮ್ಮ ಬರ್ತ್ಡೇ ಹಬ್ಬದ ದಿನ ಬೆಳಗ್ಗೆ ನೀವು ಎಲ್ಲ ಟೆಸ್ಟ್ ಮಾಡ್ಕೊಡ್ರಿ, ಫುಲ್ ಪ್ಯಾಕೇಜ್ ಟೆಸ್ಟ್ ಮಾಡ್ಕೊಡ್ರಿ. ಅವೆಲ್ಲ ನಂಬರ್ಸ್ ಕರೆಕ್ಟ್ ಇದ್ದರೆ ಅವತ್ತು ಬರ್ತ್ಡೇ ಆಚರಿಸ್ಕೊಡ್ರಿ. ಇಲ್ದಿದ್ರೆ ಆ ನಂಬರ್ಸ್ ಕರೆಕ್ಟ್ ಬರೋವರೆಗೂ ನೀವು ಒಂದು ಆಹಾರ ಪದ್ಧತಿ ಇರ್ಬೋದು, ವ್ಯಾಯಾಮ ಇರ್ಬೋದು, ಅಥವಾ ನಿಯಮಿತ ಕಾಲದಲ್ಲಿ ಡಾಕ್ಟರ್ನ ಭೇಟಿ ಆಗೋದಿರ್ಬೋದು, ಎಲ್ಲ ಸರಿಪಡಿಸ್ಕೊಂಡು ಆರೋಗ್ಯವಂತರಾಗಿ ನಿಮ್ಮ ಹುಟ್ಟುಹಬ್ಬ ಆಚರಿಸ್ಕೊಳ್ಳಿ ಅಂತ ನಾವು ಹೇಳ್ತಾ ಇರ್ತೇವೆ. ಖಂಡಿತ ಸರ್, ಈಗಾಗಲೇ ತಾವು ತಿಳಿಸಿದ್ರಿ, ಉತ್ತಮ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಯಾವ ಕ್ರಮಗಳನ್ನ ಅನುಸರಿಸಬೇಕು, ಸ್ವಲ್ಪ ವಿವರವಾಗಿ ತಿಳಿಸೋದಾದ್ರೆ. ಎಕ್ಸಾಕ್ಟ್ ಅದನ್ನ ಹೇಳಿದೆ ನಾನು. ಉತ್ತಮ ಆರೋಗ್ಯ ಕಾಪಾಡ್ಕೋಬೇಕು ಬಂದ್ರೆ ಯಾವುದಾದ್ರೂ ಕಾಯಿಲೆ ಬಂದ ತಕ್ಷಣ ವೈದ್ಯರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಆಸ್ಪತ್ರೆಗೆ ಹೋಗದಾಗೆ ಅಥವಾ ಯಾವುದೇ ಕಾಯಿಲೆ ಬರೋಂಗೆ ನೋಡ್ಬೇಕಂತಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು. ನಿಯಮಿತ ವ್ಯಾಯಾಮ ಅಟ್ಲೀಸ್ಟ್ ನಾವೇನು ಹೇಳ್ತೇವೆ 45 minutes to 60 minutes ಪ್ರತಿದಿನ 6 days in a week ನಾವು ವಾಕಿಂಗ್ ಮಾಡಬೇಕು. ಪ್ಲಸ್ ಆಹಾರ ಪದ್ಧತಿಯಲ್ಲಿ ನೀವು ಏನೀಗ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಸ್ ಬಂದಾವೆ ತಿನ್ರಿ, ಬೇಡನಲ್ಲ, ಬಟ್ ಅವು ಹತೋಟಿಯಲ್ಲಿರಬೇಕು. ಒನ್ಸ್ ಇನ್ ಮಂತ್ ಆ ಥರ ತಿನ್ನಿ. ಆಮೇಲೆ ನಿತ್ಯ ಊಟದ ಪದ್ಧತಿಯಲ್ಲಿ ಜಾಸ್ತಿ ಹಸಿರು ತರಕಾರಿ, ನೀರು ಮತ್ತು ನಾರಿನಾಂಶ ಅಂತ ಒಂದು ಪದಾರ್ಥ ಊಟ ಮಾಡಬೇಕು. ಆಯಿಲ್ ಚೆನ್ನಾಗಿರೋಂಥ ಯೂಸ್ ಮಾಡಬೇಕು. ಪ್ಲಸ್ ಜಾಸ್ತಿ ನಾನ್ ವೆಜ್ ತಿನ್ಬೇಡ ಅಂತ ಹೇಳಲ್ಲ, ನಾನ್ ವೆಜ್ ತಿನ್ನಲೇಬೇಕು, ಅದು ಪ್ರೋಟೀನ್ ಯುಕ್ತ ಇರುತ್ತೆ. ಸೊ ಆದಷ್ಟು ವೈಟ್ ಮೀಟ್, ಚಿಕನ್ ತಿನ್ಬೋದು ರೆಡ್ ಮೀಟ್ಗಿಂತ, ಕೆಂಪು ಮಾಂಸಕ್ಕಿಂತ. ಪ್ಲಸ್ ಇದೇನು ಮೈದಾ ಸಹಿತ ಏನು ಆಹಾರ ಇರ್ತವೆ, ಬೇಕರಿ ಐಟಮ್, ನಾನು ಐ ಆಮ್ ನಾಟ್ ಟೆಲಿಂಗ್ ನಾಟ್ ಟು ಈಟ್, ಬಟ್ ಮೈದಾ ಪದಾರ್ಥ ಇದ್ದದ್ದು, ಸ್ವೀಟ್ ಇದ್ದದ್ದು, ಜಾಸ್ತಿ ಸಾಲ್ಟ್ ಇದ್ದಂಥ ಏನು ಪದಾರ್ಥ ಅವನು ಹತೋಟಿಯಲ್ಲಿ ಇಡಬೇಕು, ನಿಯಂತ್ರಣ. ಯು ಟು ರೆಸ್ಟ್ರಿಕ್ಟ್ ದಿಸ್ ಕೈಂಡ್ ಆಫ್ ಫುಡ್ಸ್ ಆ್ಯಂಡ್ ಈಟ್ ಫ್ರೂಟ್ಸ್ ಆಫ್ ಆಲ್ ಕಲರ್ಸ್, ವೆಜಿಟೇಬಲ್ಸ್ ಆಫ್ ಆಲ್ ಕಲರ್ಸ್, ಎಲ್ಲ ಬಣ್ಣದ ತರಕಾರಿಗಳು, ಎಲ್ಲ ಬಣ್ಣದ ಹಣ್ಣುಗಳನ್ನು ತಿನ್ಬೇಕಂತ ಹೇಳ್ತೀವಿ. ಪ್ಲಸ್ ಆದಷ್ಟು ಯೋಗ ಧ್ಯಾನ ಮಾಡಿದರೆ ನಾವು ನಮ್ಮ ಮಾನಸಿಕ ಒತ್ತಡ, ಮಾನಸಿಕ ಏನೋ ಒಂದು ಖಿನ್ನತೆ ಐತೆ ಅವನು ಹೋಗಲಾಡಿಸ್ಬೋದು. ಖಂಡಿತ ಸರ್, ಇನ್ನು ಕೊನೆಯದಾಗಿ ವೈದ್ಯಕೀಯ ಕ್ಷೇತ್ರಕ್ಕೆ ಹೊಸದಾಗಿ ಕಾಲಿಡ್ತಾ ಇರುವಂತಹ ಯುವ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗೆ ತಾವು ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ನೋಡಿ, ನಮ್ಮ ವೈದ್ಯರು ಎಷ್ಟೋ ಜನ ಹೊರಗೆ ಬರ್ತಿದ್ದಾರೆ, ಸುಮಾರು ಮೆಡಿಕಲ್ ಕಾಲೇಜ್ ಆಗಿದೆಯಲ್ಲ, ಬಟ್ ಎಲ್ಲರೂ ಏನು ಇತ್ತಿತ್ತಲಾಗಿ ಬಹಳ ಕಮರ್ಷಿಯಲ್ ಆಗ್ತಿದ್ದಾರೆ. ಜನರ ಮನಸ್ಥಿತಿನೂ ಚೇಂಜ್ ಆಗಿದೆ, ವೈದ್ಯರ ನೋಡುವ ರೀತಿಯೂ ಚೇಂಜ್ ಆಗಿದೆ. ಪ್ಲಸ್ ವೈದ್ಯರು ಕೂಡ ಲಿಟಲ್ ಕಮರ್ಷಿಯಲ್ ಆಗ್ತಿದ್ದಾರೆ. ಸೊ ಇತ್ತಿದ್ದ ಯುವ ಜನರಿಗೆ ನಾನು ಹೇಳೋದಂದ್ರೆ, ಡೋಂಟ್ ಫಾಲ್ ಬಿಹೈಂಡ್ ಮನಿ, ಕಮರ್ಷಿಯಲ್ ಆಗಬೇಡಿ. ಸೊ ಅವರಿಗೆ ನಾನು ಒಂದು ಸಂದೇಶ ಕೊಡ ಬಯಸ್ತೇನೆ ಅಂದರೆ, ಇದು ಒಂದು ಉದ್ಯೋಗವಲ್ಲ, ಇಟ್ಸ್ ನಾಟ್ ವರ್ಕ್, ಇದು ಒಂದು ಸೇವೆ ಅಂತ ತಿಳ್ಕೊಬೇಕು ನಾವು, ಆ ಥರ ಒಂದು. ಆಮೇಲೆ ಪ್ರತಿಯೊಬ್ಬ ರೋಗಿಯನ್ನು ಕರುಣೆ, ಗೌರವ ಮತ್ತು ಸಹಾನುಭೂತಿಯನ್ನು ನೋಡಬೇಕು. ಹೊಸ ತಂತ್ರಜ್ಞಾನ ಬರ್ತವೆ ವೈದ್ಯಕೀಯ ಕ್ಷೇತ್ರದಲ್ಲಿ, ಮತ್ತು ಚಿಕಿತ್ಸೆ ವಿಧಾನಗಳು ಬರ್ತವೆ. ಇವೆಲ್ಲ ತಾವು ಕಲ್ಕೋತಿರ್ಬೇಕು ನಾವು. ಅಂದರೆ ಮೆಡಿಕಲ್ ಈಸ್ ಕಾಲ್ಡ್ ಪ್ರೊಫೆಷನ್ ಕಾಲ್ಡ್ ಪ್ರಾಕ್ಟೀಸಿಂಗ್. ನಾವು ಪ್ರತಿದಿನ ಏನಾದರೂ ಹೊಸದು ಕಲಿತಾ ಇರ್ತೇವೆ. ಅದಕ್ಕಾಗಿ ನಾವು ಕಾನ್ಫರೆನ್ಸ್ ಮಾಡ್ತೀವಿ, CME ಮಾಡ್ತಾ ಇರ್ತೀವಿ. ಸೊ ಈಗಿನ ಯುವ ವೈದ್ಯರು ಎಷ್ಟೇ ಅವರು ಕಲ್ತರೂ ಕೂಡ ಇತ್ತೀಚೆಗೆ ಏನು ಚೇಂಜ್ ಆಗ್ತಿರ್ತವೆ, ಟ್ರೀಟ್ಮೆಂಟ್ಸಲ್ಲಿ ಚೇಂಜ್ ಆಗ್ತಿರ್ತವೆ, ಇನ್ವೆಸ್ಟಿಗೇಷನ್ ಚೇಂಜ್ ಆಗ್ತಿರ್ತವೆ. ಪ್ಲಸ್ ಒಂದು ಇನ್ಸ್ಟ್ರಕ್ಷನ್ ಕೊಡೋದು, ಸಲಹೆ ಕೊಡೋದು ಚೇಂಜ್ ಆಗಿ ಅವನ್ನೆಲ್ಲ ತಾವು ಅಳವಡಿಸ್ಕೋಬೇಕಂತ ಹೇಳ್ತೀನಿ. ಪ್ಲಸ್ ರೋಗಿಯ ಸುರಕ್ಷತೆ ಇಂಪಾರ್ಟೆಂಟು, ಕ್ವಾಲಿಟಿ ಟ್ರೀಟ್ಮೆಂಟ್. ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗಿ ಟ್ರೀಟ್ಮೆಂಟ್ ಕಾಂಪ್ರಮೈಸ್ ಮಾಡ್ಕೋಬೇಡ್ರಿ. ಯು ಶುಡ್ ಆಲ್ವೇಸ್ ಗಿವ್ ಕ್ವಾಲಿಟಿ ಟ್ರೀಟ್ಮೆಂಟ್ ಅಂತ ಹೇಳಿ. ಪ್ಲಸ್ ನೈತಿಕ ಮೌಲ್ಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ, ಪ್ರಾಮಾಣಿಕತೆ, ಸಿನ್ಸಿಯರಿಟಿ ಅಂತ ಹೇಳ್ತೀವಿ, ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ, ಮತ್ತು ಯು ವರ್ಕ್ ಆಸ್ ಎ ಟೀಮ್ ಅಂತ ಹೇಳ್ತೀವಿ. ಯಾರೇ ಒಬ್ಬರು ಟೀಮ್, ಒಂದು ಕ್ಲಿನಿಕ್ ಅಂದ್ರೆ ಒಬ್ಬರೇ ಇರಬೇಡಿ, ಅಲ್ಲಿ ಸಿಸ್ಟರ್ಸು, ನರ್ಸಸ್ಸು, ಟೆಕ್ನಿಷಿಯನು, ಆಮೇಲೆ ಸಮಾಲೋಚನೆ, ಕೌನ್ಸಿಲಿಂಗ್ ಮಾಡೋರು, ಈ ಥರ ಟೀಮ್ ಬಿಲ್ಡ್ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿ ಅಂತ ಹೇಳ್ತೀನಿ. ಅಲ್ಲದೆ ಡಾಕ್ಟರ್ ತಾವು ಸ್ವಂತ ಕೂಡ ದೇ ಶುಡ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಎಷ್ಟೊಂದು ಡಾಕ್ಟರು, ಹೃದಯ ರೋಗ ತಜ್ಞ ಡಾಕ್ಟರ್ನೇ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಎಷ್ಟೋ ಡಾಕ್ಟರಿಗೆ ಲಕ್ವ ಆಗಿದೆ, ಏನೇನೋ ಆಗ್ತಿರ್ತಾರೆ, ರೋಟ್ರಫ್ ಆಕ್ಸಿಡೆಂಟ್ ಆಗ್ತಾ ಇದೆ ವೀಕೆಂಡ್ಸಲ್ಲಿ. ಸೊ ಡಾಕ್ಟರ್ ತಾವು ಕೂಡ ತಮ್ಮದು ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಯಾವುದೇ ಒತ್ತಡಕ್ಕೆ ಹೋಗಬಾರ್ದು, ಇಷ್ಟೇ ಪೇಷಂಟ್ ರಿಸ್ಟ್ರಿಕ್ಟ್ ಮಾಡ್ರಿ. ಆಮೇಲೆ ಚಿನ್ನ ಹೊತ್ತಾಗಿ ತಮ್ಮ ಕುಟುಂಬಕ್ಕೆ ಸಮಯ ಕೊಡಬೇಕು, ಫ್ಯಾಮಿಲಿಗೆ ಸಮಯ ಕೊಡಬೇಕು, ಮಕ್ಕಳಿದ್ರೆ ಮಕ್ಕಳಿಗೆ, ಹೆಂಡತಿದ್ರೆ. ಸೊ ಈ ಥರ ಎಲ್ಲ ಒಂದು ನಾವು ಸಮಗ್ರವಾಗಿ ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಇಂಟಿಗ್ರೇಟೆಡ್ ಆಗಿ ಮಾಡಿದ್ರೆ ಕೂಡ ಅದು ಒಳ್ಳೇದಾಗುತ್ತೆ, ತಮ್ಮ ವೃತ್ತಿಯು ಕೂಡ ಪ್ಲಸ್ ವೈಯಕ್ತಿಕವಾಗಿ ಅಂತ ಹೇಳಿ ಬಯಸ್ತೀನಿ. ಖಂಡಿತ ಸರ್, KLE ಸೆಂಟರ್ನರಿ ಚಾರಿಟಬಲ್ ಆಸ್ಪತ್ರೆಯ ಕಾರ್ಯವೈಖರಿ, ಜನಸೇವೆಯ ಧ್ಯೇಯ, ಗುಣಮಟ್ಟದ ಒಂದು ಆರೋಗ್ಯ ಸೇವೆಗಳು ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ KLE ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಆರೋಗ್ಯ ಸೇವೆಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು KLE ಸೆಂಟರ್ನರಿ ಚಾರಿಟಬಲ್ ಹಾಸ್ಪಿಟಲ್ ಮತ್ತು MRC ಎಳ್ಳೂರ್ ರೋಡ್, ಬೆಳಗಾವಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದಂತಹ ಡಾಕ್ಟರ್ ಸಂಜಯ್ ಕಂಬಾರ್ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ
ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.